ಜಾಣ್ಮೆಯಿಂದ ನಂದಿನಿ ಹಾಲಿನ ದರವನ್ನು ಹೆಚ್ಚಿಸಿದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ಆಕ್ರೋಶವನ್ನು ಮುಂದುವರೆಸಿದೆ. ವಿಪಕ್ಷ ನಾಯಕ ಅಶೋಕ್ ಅವರಂತೂ ಮುಖ್ಯಮಂತ್ರಿಗಳನ್ನ ಏಕವಚನದಲ್ಲೇ ತರಾಟೆಗೆ ತೆಗೆದುಕೊಂಡ್ರು. ಹೆಚ್ಚುವರಿ ಹಣವನ್ನು ರೈತರಿಗೆ ಕೊಡಬೇಕು, ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂತ ಮಾಜಿ ಮಂತ್ರಿ ಅಶ್ವಥ್ ನಾರಾಯಣ್. ಆದರೆ ಸಚಿವ ಚಲುವರಾಯಸ್ವಾಮಿ ಮಾತ್ರ ಬೆಲೆ ಹೆಚ್ಚಳವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬುದ್ಧಿವಂತ ಅರ್ಥಶಾಸ್ತ್ರಜ್ಞ ದೇಶಕ್ಕೆ ಅರ್ಥ ಹೇಳ್ಕೊಡಕ್ ಹೋಗಿದೆಯಲ್ಲ, 50 ml ಕಡಿಮೆ ಕೊಟ್ಬಿಡು, 2 ರೂಪಾಯಿ ಕಡಿಮೆ ತಗೋ. 50 ml ಕಡಿಮೆ ಕೊಡು, ನಮಗೆ ನೀನು 2 ರೂಪಾಯಿ ಕಡಿಮೆ ಮಾಡು. ಜಾಸ್ತಿ ಕೇಳಿದವ್ರು ಯಾರಪ್ಪ ನಿನ್ನ ಬಂದು? ಜನ ಕಪ್ಪಾಳಕ್ಕೆ ಇವ್ರಿಗೆ ಬಾರಿಸ್ಬೇಕು. ಏನಪ್ಪ ನಾನು ಕೇಳಿದ್ನ, ಯಾಕೆ ಕೊಟ್ಟೆ ನೀನು? ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದಾರಲ್ಲ, ರೈತರ ಪರವಾಗಿ ಅಂತ. ರೈತರಿಗೆ ಹಣ ಕೊಡ್ಬೇಕು. ಅವರು ಆಯ್ತು ಏರಿಕೆ ಮಾಡಿದ್ದೀರಾ, ಹೆಚ್ಚು ಮಾಡಿದನ್ನ ಹಣ ಸಂಪೂರ್ಣವಾಗಿ ಕಳೆದ 3 ರೂಪಾಯಿ ಈ 2 ರೂಪಾಯಿ ನೇರವಾಗಿ ತಗೊಂಡು ಕೂಡಿ ಮತ್ತು ಸಬ್ಸಿಡಿ ಹಣ ಏನು ಕೊಡಬೇಕಾ ಇದನ್ನು ಕೂಡಿ ಇದನ್ನು ಪಾಪ ಅವ್ನಿಗೆ ಏನು ಗೊತ್ತಿಲ್ಲರಿ. ವಿರೋಧ ಪಕ್ಷ ನಾಯಕರು ಏನೋ ಮಾಡಿದ್ದಾರೆ, ಒಂದು ಕಮ್ಯುನಿಟಿ ವೈಸೋ ಅಥವಾ ಇಲ್ಲ ಯಾರು ಇಲ್ಲ ಅಂತ ಮಾಡಿದ್ದಾರೆ. ಅವ್ರಿಗೆ ಅಷ್ಟೊಂದು ಯಾವಾಗ ಏನೇನು ಹೇಳಬೇಕು ಅಂತ ಜಾಸ್ತಿ ದರ ಮಾಡ್ದಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಸರ್ಕಾರ. ಬೆಲೆ ಏರಿಕೆ ಆಯ್ತಪ್ಪ, ಅಶೋಕ್ ಗೊತ್ತಿಲ್ಲ. ಐ ಇನ್ವೈಟ್ ಚಲುವರಾಯಸ್ವಾಮಿ ಫಾರ್ ಎ ಆರ್ಗ್ಯುಮೆಂಟ್ ವಿತ್ ಮೀ. ಹಾಗಾದ್ರೆ ನನ್ನ ಜೊತೆಗೆ ಬನ್ನಿ. ಅವ್ರಿಗೆ ಗೊತ್ತಿಲ್ಲ ತಾನೆ? ನೀವು ರಾಜ್ಯಕ್ಕೆ ತಾನೇ ಉತ್ತರದಾಯಿತು, ಅಶೋಕ್ಗೆ ಒಬ್ಬರಿಗಲ್ವಲ್ಲ, ರಾಜ್ಯಕ್ಕೂ ಇರಬೇಕಲ್ಲ. ಇಲ್ಲಿ ಬನ್ನಿ, ಹಂಗಾರೆ ನಾನು ಕೇಳ್ತೀನಿ ನಿಮ್ಮನ್ನು, ನೋಡೋಣ ಯಾರು ಬುದ್ಧಿವಂತಿಕೆ ಏನಿದೆ ಆಗ ಅಂತ. ಹಂಗಾರೆ ಯಾರಿಗೆ ಬಿಡ್ತೀರಿ ಬುರುಡೆನ ಕೃಷಿ ಮಂತ್ರಿಗಳಾಗಿ? ಫಸ್ಟು 2 ರೂಪಾಯಿನ KMFನ ಅಧ್ಯಕ್ಷರಿಂದ ಹೇಳಿಸಿ ರೈತರಿಗೆ ಕೊಡ್ತೀವಿ ಅಂತ ಕೃಷಿ ಮಂತ್ರಿ ಕೂತ್ಕೊಂಡು, ಆಮೇಲೆ ಅಶೋಕ್ಗೆ ಹೇಳೋರಂತೆ. ಏನು ನಿಮಗೂ ಎಲ್ಲ ಗೊತ್ತಿರುತ್ತಾ? ನನಗೆಲ್ಲ ಗೊತ್ತಾ? ಹಂಗಾರೆ ಈ ಪ್ರಪಂಚದಲ್ಲಿ ನಡೆಯೋದೆಲ್ಲ ಗೊತ್ತು ಅಂತ ಅನ್ನೋಕ್ಕಾಗತ್ತಾ? ನಾನು ನಿಮಗೆಲ್ಲ ಗೊತ್ತಾ ಕೃಷಿ ಮಂತ್ರಿಯಾಗಿ? ನಾಳೆ ಬಯೋಟೆಕ್ನಾಲಜಿ ಬಗ್ಗೆ ಕೇಳ್ತೀನಿ, ನೀವು ಹೇಳ್ತೀರ? ಹಂಗಾರೆ ಅದಂಗಾಗತ್ತೆ? ಆ ರೀತಿ ಮಾತಾಡೋದು ಅಲ್ಲ. 2 ರೂಪಾಯಿ ರೈತರು ಕೊಡ್ತಿದ್ದೀರಾ? ಅನೌನ್ಸ್ ಮಾಡಿ ನೋಡೋಣ. ಎಲ್ಲಿ ಮಾಡಿದಿರಿ? ಗ್ಯಾರಂಟಿ ಹೇಳಿದ್ದೀನಿ, ದೊಕ್ಕಾಗ್ತಾರೆ, ಕೊಡಲ್ಲ ಇವ್ರುಗಳು, ಕೊಡಲ್ಲ ಇವರು. ಆಮೇಲೆ ಎರಡನೇದು, ಐ ಹ್ಯಾವ್ ಎ ಸ್ಟ್ರಾಂಗ್ ಅಬ್ಜೆಕ್ಷನ್. ಅಶೋಕ್ ಉತ್ಸಾಹದಲ್ಲಿ ನೀವು ಮಾತನಾಡುವಾಗ ಚೀಫ್ ಮಿನಿಸ್ಟರ್ಗೆ ಏಕವಚನದ ಪ್ರಯೋಗ ಬೇಕಾಗಿಲ್ಲ. ಮೊನ್ನೆಷ್ಟೇ ವಿಜೇಂದ್ರ ಅವ್ರಿಗೆ ಹೇಳಿದೆ ಕೋರ್ಟ್, ಬೇಕಾಗಿಲ್ಲ. ಇಟ್ಸ್ ನಾಟ್ ಫೇರ್. ಹೇಗೆ ನಾನು ಮತ್ತೆ ಹೇಳ್ತೀನಿ ಅದನ್ನು, ಬೇಕಾದ್ರೆ ನೀವು ಟೀಕೆ ಬೇರೆ, ಏಕವಚನದ ಪ್ರಯೋಗ ಬೇಕಾಗಿಲ್ಲ.